ನಮಸ್ಕಾರ ವೀಕ್ಷಕರೇ, ಗರುಡ ಟಿವಿಯ ಸಂಗೀತ ಲೋಕದ ಪಂಚಾಮೃತ ಅಂದ್ರೆ 5 ಹಾಡುಗಳ ಮಹಾಸಂಗಮ. ಹೇಳ್ತಾರಲ್ಲ, ಹಾಡುಗಳಲ್ಲಿ ಆ ಸವಿಯೇ ಬೇರೆ, ಅದನ್ನೇ ಪಂಚಾಮೃತ ಅಂತ ಹೇಳಿ ನಾವು ಕರಿತೇವೆ. ವೀಕ್ಷಕರೇ, ಜೂಟ್ ಅನ್ನುವ ಒಂದು ಚಲನಚಿತ್ರ ಸೌರವ್ ಹಾಗೆ ಮೋನಿಕಾ ಅವರು ನಡೆಸಿದ್ದಾರೆ. ಇಲ್ಲಿ ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇದಕ್ಕಿದೆ. ಒಂದು ಹಾಡು ಹೇಗಿದೆ ಅಂತಂದ್ರೆ, ಇಮ್ಯಾಜಿನೇಷನ್ ಅಂದ್ರೆ ಫೋನ್ನಲ್ಲೇ ಹಾಡೋದು, ಫೋನ್ನಲ್ಲೇ ಪಟಾಯಿಸೋದು ಅಂತ ಹೇಳ್ತೇನೆ. ನೀನು ಅವಳಾಗಬಹುದು, ನಿನಗೂ ಮನಸ್ಸಾಗಬಹುದು. ಅಂದ್ರೆ ಒಂದು ಇಮ್ಯಾಜಿನೇಷನ್ ಮಾಡ್ಕೋ, ಯಾರನ್ನ ನಾನು ಪ್ರೀತಿಸಿದೆ ಅದನ್ನ ನೀನ್ ಅನ್ಕೋ ಅನ್ನೋ ರೀತಿನಲ್ಲಿ ಇದಿದೆ. ಇದರಲ್ಲಿ ವಿಶೇಷವಾಗಿ ಕಣ್ಣೆರಡು ನಕ್ಷತ್ರ, ಮೂಗೊಂದು ಸಂಪಿಗೆ ಹೂ, ಉಪಮಾನ ಉಪಮೇಯ ಹೇಳ್ತಾರಲ್ಲ, ಕಂಪ್ಯಾರಿಸನ್ ಅಂತೇಳಿ ಇತ್ಯಾದಿ ಕೇಳಿ ಕೇಳಿ ಕಿವುಡಾಗಿ. ನಿಮಗೆ ಗೊತ್ತಿರಲಿ, ಒಂದು ಕವಿ ಬರಿಬೇಕಂದಾಗ ಸಾಗರದಂತ ಕಣ್ಣು ಅಂತಾರೆ, ಕಣ್ಣೀರ್ ಹಾಕಿದ್ರೆ ಬೈತಾರೆ, ಪೀಡೆ ದರಿದ್ರ ಯಾಕೆ ಅಳ್ತಿದ್ಯ ಅಂತ. ಸಾಗರ ಅಂದ್ರೆ ನೀರು, ಸಾಗರದಂತ ಕಣ್ಣುಗಳು ಅಂತ ಹೇಳ್ತಾರೆ. ಇದು ಕಂಪ್ಯಾರಿಸನ್. ಉಪಮಾನ ಅಂದ್ರೆ ಹಾಗೆ. ಚಂದ್ರ ಗಂಡು, ಚಂದ್ರಮುಖಿ ಅಂತಾರೆ. ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ, ಇದು ಕಂಪ್ಯಾರಿಸನ್ಗೆ, ಉಪಮಾನ ಉಪಮೇಯಕ್ಕೆ ಅಷ್ಟೇ ಸೀಮಿತ ಇದ್ರೆ ಚಂದ್ರನ ಮೇಲೆ ಗುರುತ್ವಾಕರ್ಷಣೆ ಶಕ್ತಿ ಇರಲ್ಲ, ಹೆಣ್ಣಿನಲ್ಲಿ ಆಕರ್ಷಣೆ ಇರ್ತದೆ. ಈ ಹಾಡು ನಿಮಗಾಗಿ. ನೀನು ಅವಳಾಗಬಹುದು, ನಿನಗೂ ಮನಸ್ಸಾಗಬಹುದು. ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ, ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದ್ರೆ, ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯಾ? ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್. ರೈಟ್ ರೈಟ್. ಜೂಟ್. ನೀನು ಅವಳಾಗಬಹುದು, ನಿನಗೂ ಮನಸ್ಸಾಗಬಹುದು. ಆಶ್ಚರ್ಯವೇನು ಆಗಬಾರದೇನು, ಪ್ರೀತಿ ಶುರುವಾಗಬಹುದು, ಕನಸೆ ನಿಜವಾಗಬಹುದು. ಆಶ್ಚರ್ಯವೇನು, ಕನಸನ್ನೆ ನೀನು ಕಂಡಿಲ್ಲವೇನು, ಇದರಲ್ಲಿ ಮುಳುಗೋಕೆ ಒಂದು ಘಳಿಗೆ, ಒಂದು ಭೇಟಿ, ಒಂದು ನೋಟ, ಒಂದು ಮಾತು, ಸಾಕು ಕಣೆ, ಸಾಕು ಕಣೆ. ನೀನು ಅವಳಾಗಬಹುದು, ನಿನಗೂ ಮನಸ್ಸಾಗಬಹುದು. ಕಣ್ಣೆರಡು ನಕ್ಷತ್ರ, ಮೂಗೊಂದು ಸಂಪಿಗೆ ಹೂ, ಉಪಮಾನ ಇತ್ಯಾದಿ ಕೇಳಿ ಕೇಳಿ ಕಿವುಡಾದಿ. ನಿಜ ಹೇಳುವೆ ಕೇಳಿ ಆಲೋಚಿಸು, ಜೂಟೆಂದರೇನು, ನೀನೇ ಅಲ್ಲವೇನು, ಸಾರಿ ತಪ್ಪಾಯಿತೇನು. ಹೊಸದಾಗಿ ಹೊಗಳೋದೆ, ಹೊಸದಾಗಿ ಹೊಗಳೋದೆ. ಹೆಣ್ಣು ಇರದ ಲೋಕ ಉಂಟೆ, ಬೆನ್ನು ಬಿಡದ ಪ್ರೀತಿ ಉಂಟೆ. ಬೇಕು ಕಣೆ, ಹೆಣ್ಣು ಬೇಕು ಕಣೆ. ತಾರೆ ನೀನಾಗಬಹುದು, ಚಂದ್ರ ನಾನಾಗಬಹುದು. ಆಗಬಾರದೇನು, ನಾನು ನಿಂಗೆ ಒಳ್ಳೆ ಜೋಡಿಯಲ್ಲವೇನು.
ನೀನೊಬ್ಬ ಕವಿಯಾಗು ಎಂದು ನೀನನ್ನಬಹುದು, ಅಯ್ಯೋ ಕುರಿ ಕಾಯುವವನು ಎಂದು ನಾನನ್ನಬಹುದು. ನಿನ್ನಂದ ಕಲಿಸೋ ಸರಸ್ವತಿಯೇ ಆಗಬಾರದೇನು, ಕಾಳಿದಾಸನನ್ನು ಕೇಳಿಲ್ಲವೇನು. ಅಂದವೇ ಗುರುವಾಗಿ ಅಂದವೇ ಬದುಕಾಗಿ ಅಂದ ನೀನಿರದೆ ನಾನು ಚಂದಮಾಮನಾದರೇನು. ನಿನ್ನಂದ ನನ್ನುಳಿಸೋ ಶ್ರೀಮತಿಯೇ ಆಗಬಾರದೇನು. ನನ್ನ ನಿನ್ನ ಮದುವೆ ಸಾಧ್ಯವಿಲ್ಲವೇನು. ನಿನ್ನೊಡನೆ ಮೆರೆಯೋಕೆ ನಿನ್ನೊಡನೆ ಮೆರೆಯೋಕೆ ನಿನ್ನ ಅಂದ ನಿನ್ನ ಚಂದ ಪ್ರೀತಿ ಎಂಬ ಪುಷ್ಪಗಂಧ ಸಾಕು ಸಾಕು ಕಣೆ ಸಾಕೆ ಸಾಕು ಕಣೆ. ಹೂ ನೀನಾಗಬಹುದು ದುಂಬಿ ನಾನಾಗಬಹುದು. ಆಶ್ಚರ್ಯವೇನು ಹೂವಂತೆ ನೀನು ಹೆಣ್ಣಲ್ಲವೇನು. ಐ ಲವ್ ಯು ಸೋ ಮಚ್. ಕೇಳಿದ್ರಲ್ಲ ಎಷ್ಟು ಅದ್ಭುತವಾದ ಈ ಕನ್ನಡ ಪದಗಳು ಹೇಗೆ. ಈಗ ಪ್ರೀತಿ ಮಾಡೋ ತಮಾಷೆ ನೋಡು ಅನ್ನೋ ಒಂದು ಚಲನಚಿತ್ರ, ದ್ವಾರಕೀಶ್ ನಿರ್ಮಿತ ಚಿತ್ರ ಇದು. ಶಂಕರ್ನಾಗ್ ಹಾಗೆ ಇಲ್ಲಿ ಮಂಜುಳಮ್ಮ ಅವರು ನಡೆಸಿದ್ದಾರೆ. ದುರಂತ ನೋಡಿ ಈಗ ಅವರು ಇಲ್ಲ ಇವರು ಇಲ್ಲ, ಹಾಗೆ ಈ ಹಾಡನ್ನ ಬರೆದವರು ಇಲ್ಲ, ಸಂಗೀತ ರಚನೆ ಮಾಡಿದವರು ಇಲ್ಲ, ರಾಜನ್ ನಾಗೇಂದ್ರೂ ಇಲ್ಲ. ಇರ್ಲಿದ್ರು ಕೂಡ ಈ ಹಾಡಿನಲ್ಲಿ ಜೀವಂತ ಇದ್ದಾರೆ. ಸಂಗೀತದ ಪವರ್ ಹಂಗಿದೆ. ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೆಯನ್ನು ನೋಡೋದು, ಮುತ್ತಂತ ಮಾತಂದೆ ಆನಂದ ನೀ ತಂದೆ ಅಂತ ಬಹಳ ಅದ್ಭುತವಾಗಿ ಚಿತ್ರೀಕರಣ ಕೂಡ ಮಾಡಿದ್ದಾರೆ. SP ಹಾಗೆ ಜಾನಕಿ ಅಮ್ಮ ಅವರು ಇದರಲ್ಲಿ ಧ್ವನಿಯನ್ನ ನೀಡಿದ್ದಾರೆ. ಕೇಳಿ. ನಿನ್ನ ಕಂಡ ನನ್ನ ಕಂಡು ಎಂದೆಂದು ಬೇರೇನು ನೋಡದು, ಮುತ್ತಂತ ಮಾತಂದೆ ಆನಂದ ನೀ ತಂದೆ. ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡದು, ಮುತ್ತಂತ ಮಾತಂದೆ ಆನಂದ ನೀ ತಂದೆ. ಲಾ 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 ಲಾ. ನಿನ್ನ ಒಲವಲಿ ಒಲವಿನ ಬಾನಲಿ ಹೊಸ ಕಾಂತಿಯುದ ರವಿಯಂತ ಬೆಳಗಿ ಸುಖ ಹೊಂದಿದೆ. ನಿನ್ನ ಒಲವಲಿ ಒಲವಿನ ಕಡಲಲಿ ಅಲೆಯಂತೆ ಕುಣಿದೆ ಹಾಯಾಗಿ ನಲಿದೆ ಸುಖ ಹೊಂದಿದೆ. ಹೊಸ ಹೂವಂದ ನಿನ್ನ ಮೈಯಂದ ಚಿನ್ನ ನನ್ನ ಕುಣಿಸಿದೆ. ಹೊಸ ಹೂವಂದ ನಿನ್ನ ಮೈಯಂದ ಚಿನ್ನ ನನ್ನ ಕುಣಿಸಿದೆ. ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡದು, ಮುತ್ತಂತ ಮಾತಂದೆ ಆನಂದ ನೀ ತಂದೆ.
ಪಡೆಯಲು ಹೊಸತನ ಬಾನಾಡಿಯಾಗಿ ಹಾರಾಡುವಾಸೆ ಇಂದು ಮೂಡಿತೆ ನಿನ್ನ ನಾ ಬೆರೆತೆ ನನ್ನೇ ನಾ ಮರೆತೆ ತನು ಮನ ತಣಿಯಿತೆ ನಿನ್ನ ನಾ ಬೆರೆತೆ ನನ್ನೇ ನಾ ಮರೆತೆ ತನು ಮನ ತಣಿಯಿತೆ ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡದು ಮುತ್ತಂತ ಮಾತಂದೆ ಆನಂದ ನೀ ತಂದೆ ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡದು ಮುತ್ತಂಥ ಮಾತಂದೆ ಆನಂದ ನೀ ತಂದೆ. ಕೇಳಿದಿರಲ್ಲ ಪಂಚಾಮೃತ ಗಾಯನದ ಈಗ 3ನೇ ಹಾಡಿದು. ಭಲೆ ಹುಚ್ಚ ಅನ್ನುವ ಒಂದು ಚಲನಚಿತ್ರ. ಬಳ್ಳಿಗೆ ಹೂವು ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಯ ಗಾನ ಚಂದ, ಗಾನದ ಸವಿಯು ಚಂದ. ಇಲ್ಲಿ ರಾಜ್ಕುಮಾರ್ ಅವರು ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ಕಡಲ ಮುತ್ತೆ ಅಂದ, ಮುತ್ತಿನ ಮೂಗುತಿ ಅಂದ, ಮೂಗುತಿ ಹೆಣ್ಣಿಗೆ ಅಂದ, ಹೆಣ್ಣಿನ ಕಣ್ಣೇ ಚಂದ. ಅಂದ್ರೆ ಅಷ್ಟೊಂದು ಕಂಪ್ಯಾರಿಸನ್ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಈ ಹಾಡು. ಇಲ್ಲಿ ವಿಶೇಷವಾಗಿ ರಾಜನ್ ನಾಗೇಂದ್ರ ಅವರ ಸಂಗೀತ ಅಂದ ಕೂಡಲೇ ಆ ಮೆಲೋಡಿ ಇರಲೇಬೇಕು. ಹಾಗೆ ಟಿ.ಬಿ. ಶ್ರೀನಿವಾಸ್, ಜಾನಕಿ ಅಮ್ಮ ಅವರು ಬಹಳ ಅದ್ಭುತವಾಗಿ ಇಲ್ಲಿ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯವೇ ಹಾಗೆ. ಎಲ್ಲವನ್ನು ಮಿಕ್ಸ್ ಮಾಡಿದಾಗ ಹೇಳ್ತಾರಲ್ಲ ಪಂಚಾಮೃತ ಅಂದ್ರೆ ಇದೇ ಈ ಹಾಡು. ಬಳ್ಳಿಗೆ ಹೂವು ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಯ ಗಾನ ಚಂದ, ಗಾನದ ಸವಿಯು ಚಂದ, ದುಂಬಿಯ ಗಾನ ಚಂದ, ಚಂದವೋ ಚಂದ ಚಂದ. ಕಡಲ ಮುತ್ತೆ ಅಂದ, ಮುತ್ತಿನ ಮೂಗುತಿ ಅಂದ, ಮೂಗುತಿ ಹೆಣ್ಣಿಗೆ ಅಂದ, ಹೆಣ್ಣಿನ ಕಣ್ಣೆ ಅಂದ, ಹೆಣ್ಣಿನ ಕಣ್ಣೆ ಅಂದ, ಅಂದವೋ ಅಂದ ಅಂದ, ಅಂದವೋ ಅಂದ ಅಂದ. ಸಂಜೆಯ ವೇಳೆಯಲ್ಲಿ ತಣ್ಣನೆ ಗಾಳಿಯಲ್ಲಿ, ಸಂಜೆಯ ವೇಳೆಯಲ್ಲಿ ತಣ್ಣನೆ ಗಾಳಿಯಲ್ಲಿ, ಬಿಸಿಯು ಏರುತ್ತಿಹ ಭಾವನೆ ಏಕೆ? ತಂಪು ಗಾಳಿಯಲಿ ಇಂಪು ಗಾನದಲ್ಲಿ ಮನದಿ ಮೋಹ ಮೂಡಿ ಕಾಡಿದೆ ಅದಕ್ಕೆ. ನಿನ್ನಲೇ ಆಸೆಯು ನನಗೇಕೆ? ಓ ನನ್ನನು ಕೆಣಕುವ ಇಂಥ ಮಾತೆಗೆ. ಬಳ್ಳಿಗೆ ಹೂವು ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಯ ಗಾನ ಚಂದ, ಗಾನದ ಸವಿಯು ಚಂದ, ದುಂಬಿಯ ಗಾನ ಚಂದ, ಚಂದವೋ ಚಂದ ಚಂದ, ಚಂದವೋ ಚಂದ ಚಂದ. ಕಣ್ಣುಗಳ ನುಡಿಯೇನು ನನ್ನೆದೆ ಹಾಡೇನು, ಕಣ್ಣುಗಳ ನುಡಿಯೇನು ನನ್ನೆದೆ ಹಾಡೇನು, ಒಂದು ತಿಳಿಯದ ಕಾರಣವೇನು. ಹೇಳುವ ಮಾತಲ್ಲ, ಕೇಳುವ ಕಥೆಯಲ್ಲ, ಹೃದಯದ ಹಾಡಿಗೆ ಭಾಷೆ ಇಲ್ಲ.
ಏನಿದು ನನ್ನಲ್ಲಿ ಆನಂದ ಒಲಿದ ದೇವನು ತಂದ ಸಂಬಂಧ ಆ ಕಡಲ ಮುತ್ತೆ ಅಂದ ಮುತ್ತಿನ ಮೂಗುತಿ ಅಂದ ಮೂಗುತಿ ಹೆಣ್ಣಿಗೆ ಅಂದ ಹೆಣ್ಣಿನ ಕಣ್ಣಿ ಅಂದ ಬಳ್ಳಿಗೆ ಹೂವು ಚಂದ ಹೂವಿಗೆ ದುಂಬಿ ಚಂದ ದುಂಬಿಯ ಗಾನ ಚಂದ ಗಾನದ ಸವಿಯು ಚಂದ ಹೆಣ್ಣಿನ ಕಣ್ಣಿ ಅಂದ ಅಂದವೋ ಅಂದ ಅಂದ ನಿನ್ನಯ ಸ್ನೇಹ ಚಂದ ಚಂದವೋ ಚಂದ ಚಂದ. ವೀಕ್ಷಕರೇ, ಈಗ ನಾವು ನಿಮ್ಗೆ 1979ಕ್ಕೆ ಕರ್ಕೊಂಡು ಹೋಗ್ತೀವಿ. ಬ್ಲ್ಯಾಕ್ ಅಂಡ್ ವೈಟ್ ಯುಗ ಅದು. ಇಲ್ಲಿ ಎರಡು ಮುಖ ಅನ್ನೋ ಒಂದು ಚಲನಚಿತ್ರ ರಾಜೇಶ್ ಹಾಗೆ ಜಯಂತಿ ಅಮ್ಮ ಅವರು ನಡೆಸಿದ್ದಾರೆ. ಜೊತೆಗೆ ಇಲ್ಲಿ ಪಿ ಸುಶೀಲಾ ಹಾಗೆ ಪಿ ಶ್ರೀನಿವಾಸ್ ಅವರ ಧ್ವನಿ ಇದೆ. ವಿಜಯ್ ಭಾಸ್ಕರ್ ಸಂಗೀತ ಸಾಮ್ರಾಟ ವಿಜಯ್ ಭಾಸ್ಕರ್ ಅವರ ಅದ್ಭುತವಾದ ಸಂಗೀತ ಇದೆ. ಹಾಡು ಹೇಗಿದೆ ಅಂತಂದ್ರೆ, ಬಾಳಿಗೊಂದು ಬಯಕೆ ಆಸರೆ, ಬಯಕೆಗೊಂದು ಮನವು ಆಸರೆ, ಮನದ ಬಯಕೆ ನೀನೇ ಆಗಿರೆ, ನೀನೇ ನನಗೆ ಆಸರೆ. ಎಷ್ಟು ಅದ್ಭುತವಾಗಿ ಇದು ಸಾಹಿತ್ಯ ಬರೆಯೋರಿಗಂತೂ ಒಂಥರ ಹೂರ್ಣ ಅಂತ ಹೇಳ್ಬೋದು. ಬಾಳಿಗೊಂದು ಬಯಕೆ ಆಸರೆ, ಬಯಕೆ ಇದ್ದರೇ ಬದುಕು, ಇಲ್ಲಾಂದ್ರೆ ಏನಾಗುತ್ತೆ, ನಾಳೆ ಏನು ಅನ್ನೋದೇ ಚಂದ, ಆಗ್ಲೇ ಇಂದಿನ ಮುಕ್ತಾಯ ಕೂಡ ಒಂದು ರೀತಿಯಿಂದ ಆಶಾದಾಯಕವಾಗಿರ್ತದೆ. ಬಯಕೆಗೊಂದು ಮನವು ಆಸರೆ, ಮನಸ್ಸಿದ್ರನೇ ಬಯಕೆ, ಯಾಕಂದ್ರೆ ಎರಡು ಗಂಡು ಹೆಣ್ಣಿನ ಮಿಲನವೇ ಒಂದು ರೀತಿಯಿಂದ ಬದುಕು. ಈಗ ಹೇಳ್ತಾರಲ್ಲ, ಆಡಮ್ ಅಂಡ್ ಈವ್ ಅಲ್ಲ ಸೇರಿದ ಮೇಲೆ ಪ್ರಪಂಚ ಆಯ್ತು ಅಂತ ಹೇಳ್ತಾರೆ. ಹಂಗೆ ಬಯಕೆ ಒಂದು ಮನವು ಆಸರೆ, ಮನದ ಬಯಕೆ ನೀನೆ, ಬಯಕೆ ಮನ ಆಸರೆ, ಇದು ಎಷ್ಟು ಅದ್ಭುತವಾಗಿ ಜೋಡಿಸಿದ್ದಾರೆ ಅಂದ್ರೆ ಈ ಹಾಡು ನಿಮಗೆ. ಬಯಕೆ ಆಸರೆ, ಬಯಕೆ ತುಂಬಲು ಮನವು ಆಸರೆ, ಮನದ ಮನವು ನೀನೇ ಆಗಿರೆ, ನೀನೇ ನನಗೆ ಆಸರೆ ಆಸರೆ. ಬಾಳಿಗೊಂದು ಬಯಕೆ ಆಸರೆ, ಬಯಕೆ ತುಂಬಲು ಮನವು ಆಸರೆ. ಕಡಲಿನ ಆಸರೆ ಪಡೆಯಲು ಆಶಿಸಿ ಈ ನದಿ ಓಡುತ್ತಿದೆ, ಕಡಲಿನ ಆಸರೆ ಪಡೆಯಲು ಆಶಿಸಿ ಈ ನದಿ ಓಡುತ್ತಿದೆ. ಬಾಳಿಗೊಂದು ಬಯಕೆ ಆಸರೆ, ಬಯಕೆ ತುಂಬಲು ಮನವು ಆಸರೆ. ಭುವಿಯನ್ನು ಪ್ರೀತಿಸಿ ಮುದ್ದಿಸಲಾಶಿಸಿ ಬಾಗುತ್ತಿದೆ ಬಾನು, ಭುವಿಯನ್ನು ಪ್ರೀತಿಸಿ ಮುದ್ದಿಸಲಾಶಿಸಿ ಬಾಗುತ್ತಿದೆ ಬಾನು. ಬಾಳಿಗೊಂದು ಬಯಕೆ ಆಸರೆ, ಬಯಕೆ ತುಂಬಲು ಮನವು ಆಸರೆ, ಮನದ ಮನವು ನೀನೇ ಆಗಿರೆ, ನೀನೇ ನನಗೆ ಆಸರೆ ಆಸರೆ. ಬಾಳಿಗೊಂದು
ಬಯಕೆ ಆಸರೆ ಬಯಕೆ ತುಂಬಲು ಮನವು ಆಸರೆ. ವೀಕ್ಷಕರೇ, ಪಂಚಾಮೃತದ 5ನೆಯ ಚಮಚ ಇದು, 5ನೇ ಸ್ಪೂನ್ನಿಂದ ಪಂಚಾಮೃತ ತಗೊಂಡಿದೆ ಅಂತ ಹೇಳ್ತಾನೆ. 5ನೇ ಹಾಡು ಬಹಳ ಅದ್ಭುತವಾಗಿ ಇಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅಮ್ಮ ಅವರು ಇದಕ್ಕೆ ಧ್ವನಿ ಇದೆ. ಹಾಗೆ ಮಂಜುಳಾ ಶಂಕರ್ನಾಗ್ ಅವರು ನಟಿಸಿದ್ದಾರೆ. ಇಲ್ಲಿ ಸತ್ಯಂ ಅವರ ಸಂಗೀತ. ದುರಂತ ನೋಡಿ, ಅಬ್ಬಯ್ಯ ನಾಯ್ಡು ಅವರಿಲ್ಲ, ಶಂಕರ್ನಾಗ್, ಮಂಜುಳಾ ಅಮ್ಮ ಅವರಿಲ್ಲ, ಚಿ ಉದಯ್ ಶಂಕರ್ ಅವರು ಇಲ್ಲ, ಸಂಗೀತ ನೀಡಿದ ಸತ್ಯಂ ಅವರು ಇಲ್ಲ. ಹಾಗೆ ಯಾರಿಲ್ಲ ಅಂದ್ರೂ ಕೂಡ ಈ ಹಾಡು ನಮ್ಮ ನಿಮ್ಮ ಹೃದಯದಲ್ಲಿ ಇದೆ. ಬಂಗಾರದ ಬೊಂಬೆಯೇ ಮಾತನಾಡಿ, ಸಂಗಾತಿ ಎಂದಾಗ ಭುವಿ ಸ್ವರ್ಗವಾಯಿತು. ಯಾಕ ಎಲ್ಲರೂ ಸ್ವರ್ಗವಾಸಿಗಳಾಗಿದ್ದಾರೆ, ಆದ್ರೆ ಹಾಡು ಮಾತ್ರ ಭೂಲೋಕದಲ್ಲಿ ಈಗ ಕೂಡ ರಿಂಗಣಿಸ್ತಾ ಇದೆ. ಈ ಹಾಡಿನೊಂದಿಗೆ ಪಂಚಾಮೃತ ಎಲ್ಲರೂ ಸವಿದಿರಿ ಅಂತ ನಾನು ತಿಳ್ಕೊಂತೇನೆ. ನಮಸ್ಕಾರ. ಬಂಗಾರದ ಬೊಂಬೆ ಮಾತನಾಡೆ, ಬಂಗಾರದ ಬೊಂಬೆ ಮಾತನಾಡೆ, ಸಿಂಗಾರಿಯ ಬಾಳು ಬೆಳದಿಂಗಳಾಯಿತು. ಬಂಗಾರದ ಕೋಗಿಲೆ ನನ್ನ ಕಂಡು, ಬಂಗಾರದ ಕೋಗಿಲೆ ನನ್ನ ಕಂಡು, ಸಂಗಾತಿ ಎಂದಾಗ ಭೂಮಿ ಸ್ವರ್ಗವಾಯಿತು. ಬಂಗಾರದ ಕೋಗಿಲೆ. ಜೊತೆಯಾಗಿ ನಡೆದಾಗ ಹಿತವಾಗಿ ಬೆರೆತಾಗ ಅನುರಾಗ ಹೊಸರಾಗ ಕೇಳೆಂದಿತು. ಜೊತೆಯಾಗಿ ನಡೆದಾಗ ಹಿತವಾಗಿ ಬೆರೆತಾಗ ಅನುರಾಗ ಹೊಸರಾಗ ಕೇಳೆಂದಿತು. ನುಡಿಸೋದ
ತರಹದ ಕೋಗಿಲೆ ನನ್ನ ಕಂಡು ಸಂಗಾತಿಯಂದಾಗ ಭೂಮಿ ಸ್ವರ್ಗವಾಗಿತು. ಬಂಗಾರದ ಬೊಂಬೆ ಮಾತನಾಡೆ ಸಿಂಗಾರಿಯ ಬಾಳು ಬೆಳದಿಂಗಳಾಯಿತು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.